जिंदाबाद जिंदाबाद बीएसएफ जिंदाबाद। डॉक्टर बाबा साहब अम्बेडकर महाराज के बोले, डॉक्टर बाबा साहब अम्बेडकर महाराज के वंदे वादा भीमवाद भीमवाद वंदे वादा भीमवाद नमामि बुद्धं नमामि धम्मं नमामि नमामि संघं नमामि संघं नमामि नमो तस्स भगवतो अरहतो सम्मान संबुद्धस्य नमो तस्स भगवतो अरहतो सम्मान संबुद्धस्य नमो तस्स भगवतो अरहतो सम्मान संबुद्धस्य बुद्धं शरणं गच्छामि। बोलो डॉक्टर बाबा साहेब अम्बेडकर महाराज के जय 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 भीम जय भीम जय भीम जय 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 भीम जय भीम वंदे वादा भीमवाद भीमवाद वंदे वादा भीमवाद भीमवाद जिंदाबाद जिंदाबाद बीएसएफ जिंदाबाद 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 बीएसएफ जिंदाबाद 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 बीएसएफ जिंदाबाद बोलो डॉक्टर बाबा साहब अम्बेडकर महाराज के जय 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 भीम जय भीम जय 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 भीम ಸಂಘಟನೆ ಯಾಕೆ ಮಾಡ್ಕೋಬೇಕು ನಾವು? ಇಲ್ರಿ ಆ ಗೌಡ್ರ ಮನ್ಯಾಗ ಹೋಗ್ಬೇಕು, ಅಲ್ಲಿ ಜೀತ ಇರ್ಬೇಕು, ತಿನ್ನೋದು ಮಾಡೋದು ಇದನ್ನ ಮಾಡ್ಬೇಕು ಎಲ್ಲ ಬಿಡ್ರಿ. ಯಾಕಂದ್ರೆ ನಮ್ಮ ಸಮಾಜದಾಗ ಏನೈತಪ್ಪ ಅಂತಂದ್ರ ಕೆಟ್ಟ ಅಭಿಪ್ರಾಯ ಏನೈತಪ್ಪ ಅಂದ್ರ ಸತ್ತಾಗ ಹೆಗಲ್ ಕೊಡೋಣ ಅಂತ ಮಾತು ನಮ್ಮಲ್ಲಿ ಬಾಳ. ಸತ್ತಾಗ ಇದ್ದಾಗ ಕೊಡಂಗಿಲ್ಲ ಯಾರು, ಇಲ್ರಿ ಸತ್ತಾಗ ಅವ್ನು ಭಾಳ ಮೆರ್ದಾನ ಉರ್ದಾನ, ಅದಕ್ಕೆ ಅವನೊಂದು ಚಂದಾಗಿ ಮಣ್ಣು ಮಾಡೋದು ಅಂತ ನಮ್ಮ ಸಮಾಜದಾಗ ಇರ್ಬೇಕು. ಯಾರು ಹುಡ್ರ ಆಗ್ಲಿಲ್ಲ ಓನ್ಯಾಗ ಯಾಕ್ರಿ ಬರ್ಲಿಲ್ಲ ಇವ್ರಿಗೆ ಅವ್ರು ಆರಿಸಿ ಬಂದಾರ ಬಿಡ್ರಿ. ಅವ್ರು ಜನರಲ್ದಾಗೂ ಬಂದಾರ. ಅವ್ರು ನಮ್ಮ ಪೋಸ್ಟ್ಮನ್ರ ಒಂದ್ ಮೂರ್ ಸಲ ನಿಂತಿದ್ರು, 2 ಸಲ ನಿಂತರು. ಅವ್ ಅಂಥವ್ರು ಕೊಡ್ಲಿಲ್ಲ. ಎಂಥವ್ರು ಕೊಡ್ತಾರ ಅಂದ್ರೆ ಹೆಬ್ಬಟ್ಟು ಹೊತ್ತವ್ರಿಗೆ. ಇಲ್ಲಿ ಹೆಬ್ಬಟ್ಟು ಹೊತ್ತವ್ರಿಗೆ ಅಧಿಕಾರ ಭಾಳ ಐತೆ. ಏನೂ ಗೊತ್ತಿಲ್ಲ ಅವ್ರಿಗೆ, ಕಾನೂನು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಅವ್ರಿಗೇನು ಗೊತ್ತೇ ಇಲ್ಲ. ಅಂಥವ್ರಿಗೆ ಇವತ್ತು ನೀವು ಏನಪ್ಪ ಅಂದ್ರೆ ನಾವು ಇವತ್ತು ನೀವು ಹುಡುಗರು ಬಂದಿರಂದ್ರೆ ಅಂಥವ್ರನ್ನ ಉಳಿಸೋಂಥ ಕೆಲಸ ನಾವು ಮಾಡ್ತೀವಿ. ನೀವೇನು ಅಂಜೋದು ಅವಶ್ಯ ಇಲ್ಲ. ನಮ್ಗೆ ಗೊತ್ತೈತಿ ದೇವ್ರ ನಿರಂತರವಾಗಿ ಹೋರಾಟ ಮಾಡೀವಿ ಎಲ್ಲ. ಮತ್ತೆ ಇವ್ರ ಬ್ರದರ್ ಗಿರ್ದರ್ ಎಲ್ಲರೂ ಸಾಕಷ್ಟು ಮತ್ತು ಅವ್ರ ಬ್ರದರ್ ನೌಕರಾಕಿದ್ದಲ್ಲ ದಾಂಧಿ ಮಾಡಿ ನಾವು ಮಾಡಿಸ್ಕೊಡ್ತೀವಿ. ಅದಕ್ಕೆ ನೀವು ಏನು ಅಂಜೋದು ಅವಶ್ಯ ಇಲ್ಲ. ಎನಿ ಟೈಮ್ ಸಂಘಟನೆ ಅಂದ್ರೆ ನಾನು ಬೇರೆ ತಾಯಿ ಗರ್ಭದಾಗ ಬಂದಿರ್ಬೇಕು, ನೀವು ತಾಯಿ ಗರ್ಭ ಬೇರೆ ಬಂದಿರ್ಬೇಕು, ಈಗೆಲ್ಲರೂ ಒಂದ ತಾಯಿ ಗರ್ಭ ಬಂದ್ ಅಂತ ಮಾಡೋದು. ಹೌದಲ್ಲ? ನಮ್ಮ ಸಮಾಜದಾಗ ಏನೈತಪ್ಪ ಅಂತಂದ್ರ ನಮ್ಮ ಪೋಸ್ಟ್ಮನ್ ಮಗ ದಡ್ಡ ಇತ್ತಂದ್ರ, ನಮ್ಮ ಬಾಲನಾಯಕನ ಮಗ ಶಾನೆ ಇತ್ತಂದ್ರ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲ ಬಾಲನಾಯಕನ ಮಗನ ಹೆಂಗಾರ ಮಾಡಿ ಅವನ್ನ ಹಾಳು ಮಾಡ್ಬೇಕು, ಅವ್ನ ದಡ್ಡ ಮಾಡ್ಬೇಕು ಅಂತ ನಮ್ಮಲ್ಲಿ ವಿಚಾರ ಇರ್ತೀವಿ. ಯಾಕ್ರಿ ಹೇಳ್ಯಾರ ಇವೆಲ್ಲ ಬಿಡ್ಬೇಕು. ನಾವು ಬಿಟ್ಟು ಇವತ್ತು ಅವ ಮುಂದೆ ಹೋಗೋಣ ಇವ ಮುಂದೆ ಹೋಗೋಣ ಅಂತ ಅದನ್ನು ಆಗ್ಬಾರ್ದು. ಎಲ್ಲರೂ ಏನಪ್ಪ ಅಂದ್ರೆ ಮುಂದೆ ಹೋಗುವಂತ ಕೆಲಸ ನಾವು ಮಾಡಬೇಕು. ಅದಕ್ಕೆ ಇವತ್ತ ನಾವು ಈ ದೇವ್ರ ಗ್ರಾಮದಲ್ಲಿ ಯಾವ ಬೋರ್ಡ್ ಇಲ್ಲ. ಫಸ್ಟ್ ನಮ್ದು ಬೋರ್ಡ್ ಕಾಣ್ತೈತಿ. ಫಸ್ಟ್ ಈ ಊರೊಳಗೆ ನಮ್ದು ಬೋರ್ಡು. ಆ ಬೋರ್ಡ್ನಾಗ ಒಂದು ಶಕ್ತಿ ಐತಿ. ಏನ್ ಶಕ್ತಿ ಐತಿ? ಶಿಕ್ಷಣ, ಸಂಘಟನೆ, ಹೋರಾಟ. ಸಮೀಪದಾಗ ಗ್ರಾಮ ಪಂಚಾಯತಿ ಇಲೆಕ್ಷನ್ ಬರ್ತೈತಿ. ನೀವು ಇದ್ದಂತ ಇಲ್ಲಿ ಮುಸಲ್ಮಾನರಿರ್ಬೋದು, ST-ಗಳಿರ್ಬೋದು, SC-ಗಳು ಕೂಡಿದ್ರೆ ಏನಪ್ಪಾ ಅಂದ್ರೆ ನೀವು 75% ನೀವು ಹಾಕ್ತೀರಿ. ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದ್ರೆ ಊರ್ ಗೌಡ ಆದಂಗ ಅದನ್ನ ನೀವು ಮಾಡ್ಬೇಕು. ಇವತ್ತು ಹುಡುಗರು ಬಂದಿಲ್ಲ. ಈಗ ಅವ್ರು ನಮ್ಮ ಬಾಲನಾಯಕ ಅವರು ಪೋಸ್ಟ್ಮನ್ ಅವರು ಹಿನ್ನೆಲೆ ಇರ್ತಾರೆ. ಅವ್ರು ಹಿರಿಯರು ಹಿಂಗ್ ಮಾಡ್ಲ ಹಿಂಗ್ ಮಾಡ್ಲ ಅಂತ ಇವತ್ತು ಆವಾಗೈತೆ. 20 ಮನೆ ಇದ್ದವ್ರು ಇವತ್ತ ಬೇವ್ರು ಆಳುವಂತ ಪರಿಸ್ಥಿತಿ ನಿರ್ಮಾಣ ಆಗೈತೆ. ಅದಕ್ಕೆ ಅವಕಾಶ ಕೊಡ್ಬೇಡ್ರಿ. ಒಂದೇನಪ್ಪ ಅಂದ್ರೆ ಇನ್ನು ಬರುವಂತ ಇಲೆಕ್ಷನ್, ಯಾಕಂದ್ರೆ ಬಾಬಾ ಸಾಹೇಬ್ ಹೇಳಿದದ ನಾವು ದುರ್ಗವ್ವ, ದ್ಯಾಮವ್ವ, ತಿರುಪತಿ ತಿಮ್ಮಪ್ಪ ಅಲ್ಲಿ ಇಲ್ಲಿ ಹೋಗಿ ರೊಕ್ಕ ಹಾಕಿ ಬರ್ತೀವಿ ಎಲ್ಲ ಊಟಕ್ಕೆ. ಅಲ್ಲಿ ಹೋಗ್ಬೇಡ್ರಪ್ಪ, ನೀವು ರೊಕ್ಕ ಹಾಕ್ತಾರಲ್ಲಿ ಹೋಗ್ರಿ ಅಂತ ಬಾಬಾ ಸಾಹೇಬ್ರ ಗುಡಿ ಕಟ್ಟ್ಯಾರ. ಆ ಗುಡಿ ಕಟ್ಟ್ಯಾರ. ಒಂದು ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಮುನ್ಸಿಪಾಲಿಟಿ, ಅಲ್ಲಿ ಕೋಟಿ ರೊಕ್ಕ ತಗೊಂಡ್ಬರ್ತೀರಿ. ನೀವು ರೊಕ್ಕ ಹಾಕಿ ಬರ್ತೀರಿ ಅಲ್ಲಿ ಪಂಚಾಯತಿಯಾಗ ತಂದು ಜನರು ಅಭಿವೃದ್ಧಿ ಮಾಡ್ತಾರೆ. ಅದಕ್ಕೆ
ಬಾಬಾ ಸಾಹೇಬ್ ಹೇಳಿದ್ದು ಏನಪ್ಪಾ ಅಂದ್ರೆ ನೀವು ಅವ್ರು ಕಟ್ಟಿದ ದೇವಸ್ಥಾನಕ್ಕೆ ಹೋಗ್ರಿ ಅಂತ ಬಾಬಾ ಸಾಹೇಬ್ ಹೇಳ್ಯಾರ. ಅದಕ್ಕೆ ನೀವೆಲ್ಲರೂ ಏನಪ್ಪಾ ಅಂದ್ರೆ ನಿಮ್ಮ ಮತ ಬಹಳ ಮುಖ್ಯವಾದದ್ದು. ಯಾಕಂದ್ರೆ ಇವತ್ತ ಚರಂಚಿ ಮಠ ಮೇಟಿ ನಿಮ್ಮ ಓಟ್ ಐತೆ ಅಂತ ಕೈ ಮುಗಿತಾರ ಅವ್ರು. ನಿಮ್ ಓಟ್ ಐತೆ ಅಂತ ಕೈ ಮುಗಿತಾರ ಅವ್ರ. ಬಿಜೆಪಿ ಅವರಿಗೆ ಓಟ್ ಎಲ್ಲ ಓಟ್ಗಿಂತ ತೆಗೆದು ಎಲ್ಲ ಬೇರೆ ಮಾಡ್ತೀವಿ ಅಂತ ತೆಗೆದ್ರೆ ನಿಮ್ಗೆ ಯಾರು ಕೈ ಮುಗಿಯಂಗಿಲ್ಲ. ಈಗ ಓಣ್ಯಾಗ ಬಂದಾಗ ನೀ ಏನ್ ಕೆಲಸ ಮಾಡ್ಯಪ್ಪ ಅಂದ್ರೂ ಕೂಡ ಇಲ್ಲವ ಮಾಡ್ದೆ ಅಂತ ಕಾಣ್ಬಿಡ್ತಾರ. ಓಟ್ ತೆಗೆದ್ರೆ ನಿಮ್ದು ಏನು ಉಳಿತೈತಿಲ್ಲ. ಆ ಓಟ್ನಿಂದ ನಾವೆಲ್ಲರೂ ಬದಲಾವಣೆ ಆಗಿದ್ವಿ. ಈಗ ಓಟ್ ಐತೆ ಅಂತ ನಮಸ್ಕಾರ ಮಾಡ್ತಾರೆ. ಎತ್ತರಿಸಿ ನೀರು ಹಾಕಿದ್ರೆ ನಮ್ಗೆ ಮೊದಲು ಓಟ್ ಇದ್ದಿಲ್ಲ. ಬರೀ 1200 ಓಟಿಗಿದ್ದು ದೇಶನ್ಯಾಗ. ಟಾಟಾ ಬಿರ್ಲಾ ಬಂದಿತ್ತು, 1000 ಎಕರೆ ಜಮೀನ್ದಾಗ ಬಂದಿತ್ತು ಓಟು, ಡಿಗ್ರಿ ಆದವಂಗಿತ್ತು. ಈಗ ಯಾರು 18 ವರ್ಷ ಆಗ್ತಾರೋ ಅವ್ರಿಗೆ ಎಲ್ಲರಿಗೂ ಓಟಿಗೆ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ಓಟ್ನಿಂದ ನಾವು ಬದಲಾವಣೆ ಆಗೀವಿ. ನಾವೇನು ಮಾಡಾಕತ್ತೀವಿ, ಆ ಓಟನ್ನು ಮಾರಾಟ ಮಾಡಿ ನಿಂತ್ಬಿಟ್ಟು ನಾವು ಮಾರಾಟ ಎಂತೂ ಮಾಡಬೇಕು. ಬೇರೆ ಸಿದ್ಧಿಗೆ ಮಾರಿ ನಮ್ಮ ಬಾಬಾ ಸಾಹೇಬರಿಗೆ ನಾವು ಅಪಮಾನ ಮಾಡ್ದಂಗೆ ಅದ. ಆ ಓಟ್ನಿಂದ ನಾವು ಬದಲಾವಣೆ ಏನಿಲ್ಲ ಏನಿಲ್ಲ. ಈ ಗ್ರಾಮ ಪಂಚಾಯತ್ SC ಆದಂದ್ರೆ ಊರ್ ಗೌಡಿದ್ದಾಗ ವಿದ್ಯಾವಂತರದೀವಿ, ಪ್ರಜ್ಞಾವಂತರದೀವಿ. ಪ್ರಜ್ಞೆ ಅಂತೂ ಇಲ್ಲ ಬಿಟ್ಟು ನನಗೆ ಶ್ರೀಮತಿ ವಿದ್ಯಾವಂತರದೀವಿ. ಯಾಕಂದ್ರೆ ನಾವು ಏನಾಯ್ತಪ್ಪ ಅಂದ್ರೆ ಮುಂಜಾನೆ ಅದು ಕೂಡ ಮೀಟಿಂಗ್ ಮನ್ಯಾಗ ಇರ್ತಾರೆ ನಮ್ಮ ಗೆಳತರು. ಯಾಕೆಲ್ಲಪ್ಪ ಬಾಲನಾಯಕರು, ಆಮೇಲೆ ನಮ್ಮ ಶಿವಕರು BJP ಮನ್ಯಾಗ ಇರ್ತಾರೆ. ಯಾಕಂದ್ರೆ ನಮ್ಮ ಸಮಾಜಗಳು ಒತ್ತಿಟ್ಟಂಗಿಲ್ಲ. ಅದಕ್ಕೆ ನೀವೆಲ್ಲರೂ ಏನಪ್ಪ ಅಂದ್ರೆ ಜಾಗೃತರಾಗಿ ಇವತ್ತಿಗೆ ಉತ್ತರ ಪ್ರದೇಶ ನೋಡ್ರಿ ನಮ್ಮ ಹೆಣ್ಮಕ್ಳು ಬಿಡಿ ಸೇರ್ತಾರೆ. ಬಿಡಿ ಸೇರ್ತಾರೆ. ಇನ್ನೂ ಅವ್ರು ಶಾಲೆನ ಕಲ್ತಿಲ್ಲ ಅಲ್ಲಿ ಹೆಚ್ಚು. 5 ಬೇರೆ ಮುಖ್ಯಮಂತ್ರಿ ಮಾಡಿದ್ರು ಮಾಯಾವತಿ. ನೀವೇನು ಮಾಡ್ತಾರೆ ಇವರ ನಮ್ಮವ್ರ ಕರೆ ಖರ್ಗೆ ಪರಮೇಶ್ವರ ತಿಮ್ಮಕ್ಕರ ನಾ ಮುಖ್ಯಮಂತ್ರಿ ಅಂತ ಎಂದು ಹೇಳಂಗಿಲ್ಲ. ನಾವು ಮಿನಿಸ್ಟ್ರ ಕೊಡ್ರಿ ನಮ್ಗೇನಾದ್ರು ಅಂದ್ರೆ ಮತ್ತೆ ಹೊರಗಡೆ ಅಂತ ಅಂಥ ಪರಿಸ್ಥಿತಿ ಆಗಿದೆ ನೋಡ್ರಿ. ಇವತ್ತೊಂದು ಮೀಸಲಾತಿ ವರ್ಗೀಕರಣ ಮಾಡೋಕ್ಕಾಗಲ್ತೀವಿ ಇವ್ರ ಕಡೆಯಿಂದ. ಏನು ಕಾಂಗ್ರೆಸ್ಗೆ ಓಟ್ ಹಾಕಿಲ್ಲ ನಾವು, ಅದು ಮಾಡುವಂಥ ಶಕ್ತಿ ಇಲ್ಲ. ನಾವು ಏನೂ ತಿನ್ನೋಕ್ಕಿಲ್ಲ, ಒಳ್ಳೆಯವರು ಮಾತು ತಿನ್ನೋರು ಬೇರೆ ತಿನ್ನಾಕತ್ತಾರೆ. ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗೈತಿ. ಅದಕ್ಕೆ ನೀವೆಲ್ಲರೂ ಏನಪ್ಪ ಅಂದ್ರೆ ಇದು ಸಂಘಟನೆ ಸೇರಿರಿ. ಒಂದು ಕೊನೆಯ ಮಾತು, ನೀವು ಯಾರಾದರೂ ಸೆರೆ ಕುಡಿದ್ರೆ ಅದು 2 ನಿಮಿಷನಾಗ ಹೊರಗಾವು. ಮಂದಿ ಹೆಸರು ಹೇಳ್ಕೊತಂದ್ರೆ ಅದಕ್ಕೆ ನಾವೇನ್ ಮಾಡಿದ್ವಿ, DNA ಟೆಸ್ಟ್ ಕಳಿಸಿದ್ವಿ ನಾವು. ಅದು ಹೋಗಿ ಮ್ಯಾಗಿಂದ ಆರ್ಡರ್ ಆಗಿ ಬಂತದ. ಅದು ಏನು ಹೈಕೋರ್ಟ್ನಾಗ ಆರ್ಡರ್ ಆಗಿ ಬಂತ. ಅದು ಏನಂತ ಬಂತ, ಇಲ್ಲ ನೀವು ಬ್ಯಾರೆದವ್ರು ಹುಟ್ಟಿರಪ್ಪ ಅಂತ ಹೇಳಿ ಬಂತ. ಅದಕ್ಕೆ ಅವ್ರು ಏನ್ ಮಾಡ್ಬಿಟ್ರು, ನಮ್ಗೆ ಹೇಳಾರ ಏನ್ ಮಾಡ್ಬಿಟ್ರು, ಅವ್ರ ಸಂಘಟನೆ ಹೆಸರೇ ಚೇಂಜ್ ಮಾಡ್ಕೊಂಡ್ಬಿಟ್ರು. ಅದಕ್ಕೆ ಈ ವೇದಿಕೆ ಮೇಲೆ ಇದ್ದಿತ್ತ ಹೇಳ್ತೀನಿ, ಇದು ಸಂಘಟನೆ ನಮ್ಮ ಅಪ್ಪದೈತಿ, ಯಾವ ಮಗ ಬರ್ತಾನ ಬರ್ರಿ ಅಂತ ಹೇಳಿ ಈಗ ನಾನು ಬೇಕು, ನಾನು ನೀವು ನನಗೆ